ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಅಖಿಲ ಮಾಡ್ಬೇಡ. ಅಯ್ಯಯ್ಯೋ ಅಮ್ಮಮ್ಮ ಏನಾಯ್ತು? ನೀರ್ ಬೇಕಾ? ಓ ಅರ್ಧನೇ ಇದೆ, ಇರಿ ಪೂರ್ತಿ ತುಂಬಿಸ್ಕೊಂಡ್ ಬರ್ತೀನಿ. ಬಂದೆ ಬಂದೆ ಬಂದೆ, ಒಂದೇ ಒಂದ್ ನಿಮಿಷ ಇರಿ, ಬಂದೆ. ಅಯ್ಯೋ ನೀರ್ ತುಂಬಿಸ್ಕೊಳ್ಳೋದ್ ಬೇಡ್ವಾ? ಬಂದೇ ಇರಿ ಅಮ್ಮಮ್ಮ. ಫುಲ್ ಗ್ಲಾಸ್ ಬೇಕು ತಾನೆ? ಬಂದೆ ಬಂದೆ ಬಂದೆ. ನೀರ್ ಬೇಕಾ? ತಗೊಳ್ಳಿ, ನೀರ್ ಕುಡಿರಿ. ಕುಡೀರಿ. ನಿಂತ್ಕೋ ನಿಶಾ, ನಿನ್ ಹತ್ರನೇ ತಾನೇ ನಾನ್ ಮಾತಾಡ್ತಾ ಇರೋದು. ಬಿಡಿಯಪ್ಪ. ನೋಡ್ ಮಗ್ಳೆ, ಈ ಹುಡುಗ ಬರೀ ನಿನ್ ಫ್ರೆಂಡ್ ಆಗಿದ್ರೆ ಓಕೆ, ಆದ್ರೆ ಲವ್ ಗಿವ್ ಅಂತ ಏನಾದ್ರೂ ಇದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡು. ನೋಡು ನಿಶಾ, ಈ ವಯಸ್ಸೇ ಹೀಗೆ, ಆಕರ್ಷಣೆ ಒಳಪಡಿಸ್ಬಿಡುತ್ತೆ. ಎಲ್ಲಾನು ಚೆನ್ನಾಗಿ ಕಾಣಿಸತ್ತೆ, ಎಲ್ಲರೂ ಒಳ್ಳೆಯವರ ಕಾಣಿಸ್ತಾರೆ. ಆದ್ರೆ ನೀನ್ ತಿಳ್ಕೊಂಡಾಗೆಲ್ಲ ಇರಲ್ಲ ಅಮ್ಮ ಹುಡುಗರು. ಅವ್ರ ಉದ್ದೇಶ ಒಳ್ಳೇದಾಗಿರಲ್ಲ, ಸರಿ ಇರಲ್ಲ ಕಣೆ ಅವರು. ಸಾಕ್ ನಿಲ್ಸ್ತೀರಾ ನಿಮ್ ಸ್ಪೀಚ್ ನ? ನಾನ್ ಸ್ಪೀಚ್ ಕೊಡ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನೋಡು, ನೀನಿನ್ನು ಚಿಕ್ಕವಳು ಕಣೆ, ನಿನ್ಗಿದೆಲ್ಲ ಅರ್ಥ ಆಗಲ್ಲ ಮಗಳೇ. ಈಗ ಪ್ರೀತಿ ಮಾಡೋವಾಗ ನಿನ್ಗೆಲ್ಲಾನು ಸರಿ ಅಂತಾನೆ ಅನ್ಸತ್ತೆ. ಮದ್ವೆ ಆದ್ಮೇಲೆ ಅಮ್ಮ ನಿಜ ಏನು ಅಂತ ಗೊತ್ತಾಗೋದು. ಹೋ ಹೌದು ಹೌದು, ನೀವ್ ನಮ್ಮಮ್ಮನ ಮದ್ವೆ ಆದ್ಮೇಲೆ ನೀವೇನು ಅಂತ ಗೊತ್ತಾಯ್ತಲ್ಲ, ಹಾಗ ಅಲ್ಲ. ಹುಡ್ಗುರ್ ಸರಿ ಇರಲ್ಲ, ಅವ್ರ ಉದ್ದೇಶ ಸರಿ ಇರಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸ್ಪೀಚ್ ಕೊಡ್ತಿರ್ತೀರಲ್ಲ, ನೀವ್ ಸರಿ ಇದ್ದೀರಾ? ನಿಶಾ, ನನ್ ಮೇಲ್ ರೇಗ್ಬೇಡಿ ನೀವು. ಮೊದ್ಲು ನೀವ್ ನೆಟ್ಟಗಿದ್ದೀರಾ ಅಂತ ನೋಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳಿ. ಫಸ್ಟ್ ಆಫ್ ಆಲ್ ನೀವೇ ಸರಿ ಇಲ್ಲ, ಯಾಮಾರ್ಸಿ ನಮ್ಮಮ್ಮನ ಮದ್ವೆ ಆಗ್ಬಿಟ್ಟು ಈಗ ಬೇರೆಯವ್ರಿಗೆ ಬುದ್ಧಿ ಹೇಳಕ್ ಬರ್ತಾರೆ. ನಿಶಾ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದ್ದೀರಾ? ಮತ್ ನೋಡವಳನ್ನ ಅಪ್ಪ ಅಂತಾನು ಮರ್ಯಾದೆ ಇಲ್ದೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳ ಅವಳು. ಅಪ್ಪ ಆಗಿರೋದಕ್ಕೆ ಇಷ್ಟಾದ್ರೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಅಮ್ಮ, ನನ್ ಫ್ರೆಂಡ್ ಜೊತೆ ಮಾತಾಡ್ತಿದ್ರೆ ನನ್ ಫೋನ್ ಕಿತ್ಕೊಂಡು ಯಾರು ಏನು ಅಂತೆಲ್ಲ ಚೆಕ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದಾರೆ. ಇದೆಲ್ಲ ಸರಿ ಇರಲ್ಲ ಅಂತ ಹೇಳ್ಬಿಡು. ಏನ್ರಿ ನೀವು ಈ ತರ ಎಲ್ಲ ಯಾಕ್ರಿ ಮಾಡ್ತಾ ಇದ್ದೀರಾ? ನೀವ್ ಅನುಮಾನ ಪಟ್ಟಷ್ಟು ನೀವೇ ಚಿಕ್ಕವರಾಗ್ತೀರಾ, ನೆನ್ಪಿಟ್ಕೊಳ್ಳಿ. ಮಕ್ಕಳನ್ನ ನಂಬಿಕೆಯಿಂದ ಗೆಲ್ಬೇಕೆ ಹೊರತು ಹೀಗ ಅನುಮಾನ ಪಟ್ಟಲ್ಲ. ಇಷ್ಟು ವಯಸ್ಸಾಯ್ತು, ಇನ್ನು ಇದೆಲ್ಲ ಯಾವಾಗ್ರಿ ಅರ್ಥ ಆಗತ್ತೆ ನಿಮಗೆ? ಇದೇನ್ ಶೆಕು ನೀನು ಈಗ್ಲೂ ನನ್ ಕಡೆನೆ ಬೆರಳು ಮಾಡಿ ಮಾತಾಡ್ತಾ ಇದೆಯಲ್ಲ? ನೀವ್ ಆಡ್ತಿರೋ ರೀತಿಗೆ ನಿಮಗಲ್ದೆ ಇನ್ಯಾರಿಗ್ರಿ ಬುದ್ಧಿ ಹೇಳ್ಬೇಕು ನಾನು? ನೀವಿಬ್ರು ಸರಿ ಇಲ್ಲ, ಹಿಂಗೆ ಕಿತ್ತಾಡ್ಕೊಂಡಿರಿ, ಆದ್ರೆ ನನ್ ಪಾಡಗ್ ನನಗ್ ಬಿಟ್ಬಿಡಿ.
ರೀ ನೀವ್ ಈ ತರ ಅನುಮಾನದ ಪಿಸಾಚಿ ತರ ಆಡೋದಿಕ್ಕೇನೆ ನಿಮ್ಮನ್ ಕಂಡ್ರೆನೆ ಒಳಗಾಗೋದಿಲ್ಲ. ನನ್ನ ಕರ್ಮ ನಿಮ್ಮಿಂದ ನಾನ್ ಬಯಸ್ಕೋಬೇಕು. ಥು. ನಿಶಾ ಯಾಕೆ ಇಷ್ಟು ಬದಲಾಗ್ತಾ ಇದ್ದಾಳೆ? ಛೇ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ಆ ಹುಡುಗ ಯಾರು ಅಂತ, ಅವನ್ ಎಂತವನು, ಇದನ್ನೆಲ್ಲ ಹೇಗ್ ಕಂಡಿಡಿಯೋದು? ಹಲೋ, ನೋಡಪ್ಪ, ಮನುಷ್ಯನ ಅತ್ಯಂತ ಹೀನಾಯವಾಗಿರೋ ಸ್ಥಿತಿ ಯಾವುದು ಗೊತ್ತಾ? ಜೀವನ ಪೂರ್ತಿ ಎಷ್ಟೇ ಮೆರೆದ್ರೂ ಸಾಯುವಾಗ ಒಂದು ಹನಿ ನೀರ್ ಸಿಗದೆ ಇರೋದು. ನೀರ್ ಬೇಕಾ? ತಗೊಳ್ಳಿ. ಅಯ್ಯೋ, ಆದ್ರೆ ನಾನು ನಿಮಗೆ ನೀರು ಕೊಟ್ರೆ ನೀವು ಕುಡಿಯಲ್ವಲ್ಲ. ಆಯ್ತು, ಹೋಗ್ಲಿ ತಗೊಳ್ಳಿ. ಅಯ್ಯೋ ಇರಿ ಅಮ್ಮಮ್ಮ, ನಿಮ್ಮ ಹತ್ರ ಮಾತಾಡಿ ಮಾತಾಡಿ ನನ್ನ ಗಂಟ್ಲು ಒಣಗ್ತಿದೆ. ನಿಮ್ಗೆ ಇಷ್ಟೆಲ್ಲ ಸರಿ ಹೋಗಲ್ಲ, ಸ್ವಲ್ಪ ಜಾಸ್ತಿ ಬೇಕು. ಇರಿ ಒಂದು ನಿಮಿಷ. ನೀರು ಬೇಕಾ? ತಗೊಳ್ಳಿ, ಕುಡೀರಿ ಕುಡೀರಿ ಕುಡೀರಿ. ನೋಡಿ, ಕುಡೀರಿ ಅಮ್ಮಮ್ಮ. ಅಮ್ಮಮ್ಮ, ಅಯ್ಯೋ ಅಮ್ಮಮ್ಮ, ಏನಾಯ್ತು? ಅಮ್ಮಮ್ಮ, ಅಮ್ಮಮ್ಮ ಏನಾಯ್ತಮ್ಮಮ್ಮ? ನೋಡೆ ಅಮ್ಮಮ್ಮ, ಎಷ್ಟ್ ಕೆಮ್ತಾ ಇದಾರೆ. ಡಾಕ್ಟರ್ ಹತ್ರ ಹೋಗೋಣ ಅಂದ್ರೂ ಬೇಡ ಅಂತ. ಏನಾಯ್ತು ಅಮ್ಮಮ್ಮಂಗೆ? ಅಬ್ಬಯ್ಯನ ನಾನೇ ಎಲ್ಲೋ ಕಳ್ಸಿದೀನಿ ಅನ್ನೋ ತರ ಹೇಳಕ್ ಹೋದ್ರು. ಜೋರಾಗಿ ಕಿರ್ಚ್ಕೊಂಡು ಈ ತರ ಕೆಮ್ಮಕ್ ಶುರು ಮಾಡ್ಬಿಟ್ರು ನೋಡೆ. ಪಾಪ ನೀರ್ ಕುಡಿಲಿ ಅಂತ ಕೊಟ್ರೆ ಅದನ್ನು ನಾನ್ ಕೊಟ್ಟಿದ್ದು ಅಂತ ಚೆಲ್ಬಿಟ್ರು.